ಸಹಸ್ರಾರ ದಳದಲ್ಲಿ ಇದು ಒಂದು ದಳ. ಮನುಷ್ಯನಿಗೆ ಡೌಟ್ ಬರಬೇಕು, ಆದರೆ ಸಸ್ಪಿಷನ್ ಆಗಬಾರ್ದು, ಸಂಶಯ ಬರಬಾರ್ದು, ಜಿಜ್ಞಾಸೆ ಬರಬೇಕು. ಜಿಜ್ಞಾಸೆ ಒಂಥರ ಹೆಲ್ದಿ ಡೌಟ್. ಅನುಮಾನ ಇದೆ, ಇವ್ರು ಯಾಕೆ ಹೀಗೆ ಪೂಜೆ ಮಾಡ್ತಾ ಇದ್ದಾರೆ, ಗಂಟೆಗಟ್ಟಲೆ ಪೂಜೆ ಮಾಡ್ತಾರಲ್ಲ. ಚಿಕ್ಕವಳಿದ್ದಾಗ ನೋಡ್ತಾ ಇದ್ದೆ, ಬೆಳಗ್ಗೆ ಎದ್ದರೆ 1 ಗಂಟೆ ಅಪ್ಪ ಪೂಜೆ ಮಾಡೋರು, ನಮ್ಮಪ್ಪ ನಮ್ಮಮ್ಮ ಮಡಿ ಮಾಡೋರು, ಭಜನೆ ಮಾಡೋರು. ಈ ಡೌಟು ಯಾಕೆ ಇಷ್ಟೊಂದು ಟೈಮ್ ಕೊಡ್ತಾರೆ ಇದಕ್ಕೆ? ಇದು ಬುದ್ಧಿ ಚುರುಕು ಮಾಡುತ್ತೆ, ಒಂದು ಚಾಲೆಂಜ್ ಬರುತ್ತೆ. ಲೈಫ್ನಲ್ಲಿ ಇಷ್ಟು ಮುಖ್ಯ ಆಗಿದ್ದರೆ ಇದು ಏನಿರ್ಬೋದು ಇದರಲ್ಲಿ? ಯಾರಾದರೂ ಕೇಳಿದ್ರೆ, ಯಾರಾದರೂ ನಂಬ್ತೀಯ ಅಂತ, ಎಸ್ಸೂ ಇಲ್ಲ ನೋನೂ ಇಲ್ಲ, ಆ ಸ್ಟೇಟ್ ಬರುತ್ತೆ. ಒಂಥರ ಹೆಲ್ದಿ ಲಿಂಬೋ. ನಾ ಕಾಣೆ ನಾನರಿ, ಹೇಳೋಕ್ಕಾಗಲ್ಲ, ಏನೋ ಡೌಟು, ಗೊತ್ತಿಲ್ಲ, ಒಂಥರ ಸ್ಥಿತಿ ಇದು. ಆದರೆ ಅದರಲ್ಲಿ ಏನೋ ಇದೆ ಅಂತ ಗೊತ್ತು, ಆದರೆ ನಂಬ್ತಾ ಇಲ್ಲ. ಎಲ್ಲರೂ ಏನೇನು ಹೇಳಿದ್ರು ಯಾವುದರಲ್ಲೂ ಟ್ರಸ್ಟ್ ಬರ್ತಾ ಇಲ್ಲ. ಆ ಟ್ರಸ್ಟ್ಗೆ ಒಂದು ವ್ಯಾಲ್ಯೂ ಇದೆ. ಇದು ಖಾಲಿ ನಂಬಿಕೆ ಆಗಬಾರ್ದು. ನಂಬಿದ್ರೆ ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಟ್. ನಾನು ಅನುಭವಿಸಬೇಕು. ಇಲ್ಲದೆ ಇದ್ದರೆ ನೋ ಟ್ರಸ್ಟ್. ಟ್ರಸ್ಟ್ ಅದನ್ನು ಸುಮ್ಮನೆ ಯಾರ ಮೇಲೂ ಟ್ರಸ್ಟ್ ಇಡೋಕ್ಕಾಗಲ್ಲ, ಯಾವುದ್ರ ಮೇಲೂ ಟ್ರಸ್ಟ್ ಇಡೋಕ್ಕಾಗಲ್ಲ. ಹೀಗೆ ನಾನು ಎಲ್ಲೋ ಒಂದು ಕಡೆ ಹೋಗಿ ತಲುಪಿ ನೋಡಬೇಕು, ನಾನು ಅನುಭವಿಸ್ಬೇಕು. ಇದು ಚರ್ಚೆ ಮಾಡೋದಲ್ಲ, ಚರ್ಚೆಗೆ ಸಿಗೋದಲ್ಲ, ಬೇರೆಯವ್ರನ್ನ ಕಂಡೆಮ್ ಮಾಡೋದಲ್ಲ, ಅವ್ರು ಹಾಗೆ ಮಾಡ್ತಾ ಇದ್ದಾರೆ ಹೀಗೆ ಕ್ರಿಟಿಸೈಸ್ ಮಾಡೋದು ಅಲ್ಲ. ಬಹಳ ಸಿಗ್ನಿಫಿಕೆಂಟ್ ಆಗಿ ನನ್ನಲ್ಲಿ ಆ ಡೌಟು ಏಳಕ್ಕೆ ಶುರುವಾಯಿತು. ಕೊನೆಗೆ ನಾನೇ ಸತ್ಯ ಕಂಡುಕೊಳ್ಬೇಕು ಅನ್ನೋದು, ನಾನೇ ನಿಜವಾದ ಪ್ರೇಮ ಏನು ಅಂತ ಕಂಡುಕೊಳ್ಬೇಕು ಅನ್ನೋದು, ನಾನೇ ನಿಜವಾದ ಮೌನ ಏನು ಜೀವನದಲ್ಲಿ ಅಂತ ಕಂಡುಕೊಳ್ಬೇಕು, ಆ ಸೌಂದರ್ಯ, ಲೈಫ್ ಸೌಂದರ್ಯ ಏನು ಅಂತ ತಿಳ್ಕೋಬೇಕು. ಟ್ರೂತ್, ಬ್ಯೂಟಿ, ಸೈಲೆನ್ಸ್, ಲವ್, ಇದೆಲ್ಲ ಒಂಥರ ಸ್ಕೆಪ್ಟಿಕಲ್ ಮೈಂಡ್ಗೆ ಹಾಕಬಾರ್ದು ನಾನು. ಇದು ಖಾಲಿ ಅಲ್ಲ, ಇದರಲ್ಲಿ ಏನೋ ಇದೆ. ಬರೀ ಸದ್ದು ಮಾಡಬಾರ್ದು ಇದು. ಆಗ ನನಗೆ ಒಂದು ರೀತಿ ಇದು ಗಲಾಟೆ ಅಲ್ಲ, ಇದು ಖಾಲಿ ಪಾತ್ರೆ ಆಗಬಾರ್ದು, ಇದರಲ್ಲಿ ಏನೋ ತುಂಬ್ಕೋಬೇಕು, ಆರ್ಗ್ಯೂ ಮಾಡೋದಲ್ಲ ಇದು ಅಂದಾಗ ಸೀರಿಯಸ್ನೆಸ್ ಬಂತು. ಅದು ಒಂಥರ ಒಳಗಡೆ ಹುಡುಕಾಟ, ಯಾರ ಮುಂದೇನೂ ಹೇಳೋಕ್ಕಾಗಲ್ಲ. ಇದು ಈ ಥರ ಶುರು ಆದಾಗ ನಿಜವಾದ ಡೌಟು ಎಷ್ಟೊಂದನ್ನು ಎಲಿಮಿನೇಟ್ ಮಾಡ್ತಾ ಬಂತು. ಇದಲ್ಲ ಬಿಡು, ಇದಲ್ಲ ಬಿಡು, ಈ ಥರ ಪೂಜೆ ಮಾಡೋದಲ್ಲ, ಈ ಥರ ಭಜನೆ ಮಾಡೋದಲ್ಲ, ಈ ಥರ ಮಾಡೋದಲ್ಲ, ಇದಲ್ಲ, ಎಲಿಮಿನೇಷನ್. ಸತ್ಯ ತಾನೇ ರಿವೀಲ್ ಆಗ್ತಾ ಬಂತು. ಇದು ನಂಬಲ್ಲ ನಾನು, ಇದಲ್ಲ ಇದು. ಸತ್ಯ ಉಳಿತಾ ಬಂತು. ಮೇಲಿಂದ ಕಸ ತೆಗೆದ್ರೆ ಒಳಗಡೆದು ಉಳಿತಾ ಬರುತ್ತಲ್ಲ, ಮೇಲಿಂದ ಮಸಿ ತೆಗೆದ್ರೆ ಒಳಗಡೆ ಉಳಿತಾ ಬರುತ್ತಲ್ಲ, ಏನೋ ಒಂದು ಅದನ್ನು ಡಿನೈ ಮಾಡೋಕ್ಕಾಗಲ್ಲ. ಮುಖಾಮುಖಿ ಕಾಣಿಸೋಕ್ಕೆ ಶುರುವಾಯಿತು. ಓ, ದಿಸ್ ಇಸ್ ಇಟ್. ಖುಷಿಯಾಗಿರೋದು ಅಷ್ಟೇ, ಆರೋಗ್ಯವಾಗಿರೋದು ಅಷ್ಟೇ ಜೀವನ, ಆನಂದವಾಗಿರೋದು ಅಷ್ಟೇ ಜೀವನ, ಇಷ್ಟೇ. ಮುಖಾಮುಖಿ ಸತ್ಯ. ಅನುಭವಕ್ಕೆ ಬಂದಾಗ ಅದು ನಂಬಿಕೆ ಅಲ್ಲ. ಆ ಹುಡುಕಾಟ ಹೇಗೆ ನಿಂತೋಗುತ್ತೆ ಅಂದರೆ, ಸರ್ಚ್ ಇಲ್ಲ ಇಲ್ಲಿ. ಅದೇನೋ ಒಂದು ಆಂಗ್ವಿಷ್ ಇಲ್ಲ, ಅದರ ಬಗ್ಗೆ ಏನೂ ಇಲ್ಲ.
ಆದರೆ ಕೊನೆ ಆಗಿಲ್ಲ ಇದು. ದರ್ ಇಸ್ ನೋ ಎಂಡ್. ಪ್ರಯಾಣ ಆಗ್ತಾ ಇದೆ. ಈ ಜರ್ನಿ ಮುಗಿತಾನೇ ಇಲ್ಲ. ಅದು ಎಂಡ್ಲೆಸ್ ಅಂತ ಗೊತ್ತಾಗೋಯ್ತು. ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ. ಇರಬೇಕಷ್ಟೆ, ಈ ಕ್ಷಣ ಇಲ್ಲಿ ಇರಬೇಕಷ್ಟೆ, ಇದು ಮುಗಿಯೋದಲ್ಲ. ಇಂಥ ಡೌಟನ್ನು ನಾನು ಸರ್ಜಿಕಲ್ ಅಂತ ಕರಿತೀನಿ. ನನ್ನನ್ನು ಡೈಸೆಕ್ಟ್ ಮಾಡ್ತು, ಕಟ್ ಮಾಡ್ತು. ಇದು ಒಂಥರ ಫೈನಲಿ ಎಲ್ಲ ಮೋಡಗಳೆಲ್ಲ ಒಂಥರ ಕರಗೋಯ್ತು, ಕ್ಲಿಯರ್ ಆಗೋಯ್ತು. ಆಲ್ ಅಬ್ಸರ್ಡ್ ಆಗಿರೋದೆಲ್ಲ ಹೊರಟೋಯ್ತು. ಎಲ್ಲ ಕ್ಲಾರಿಟಿ ಬಂತು. ಏನು ಈ ಕ್ಷಣ ಮಾತ್ರನೇ ಶಾಶ್ವತವಾಗಿ ಆನಂದವನ್ನು ಕೊಡುವಂಥದ್ದು. ಆ ಶಾಶ್ವತತೆ ಏನು ಇಲ್ಲಿ ಕಂಡ್ಕೋಬೇಕು ಅಂತ. ಹೀಗೆ ದಳ ಇವತ್ತೂ ವೈಬ್ರೇಟ್ ಆಗ್ತಾ ಇದೆ. ಅವತ್ತು ಸಿಕ್ಕಿದ ದಳ ಅವತ್ತು ಹೊಸದು, ಇವತ್ತು ಹೊಸದು, ಈಗಲೂ ಹೊಸದು, ಯಾವತ್ತೂ ಹೊಸದು. ಹೆಲ್ದಿ